ಎಲ್ಲರಿಗೂ ನಮಸ್ತೆ. ನಮ್ಮ ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಿಕಾ ಗೆಳೆಯರಿಗೆ, ಜೊತೆಗೆ ಮುಖ್ಯ ಅತಿಥಿಗಳಿಗೆ, ಜೊತೆಗೆ ಶ್ರೀ ವಿಷ್ಣು ಸರ್ ಬಂದಿದ್ದಾರೆ, ಕುಮಾರ್ ಸರ್ ಬಂದಿದ್ದಾರೆ, ಕೊಡೆ ಮುರುಘಾ ಹೀರೋ ನಟ ನಿರ್ಮಾಪಕವಾಗಿದ್ದಾರೆ, ಮತ್ತೆ ಲಾಯರ್ ಅಸೋಸಿಯೇಷನ್ ಇಂದ ಕೆಲವು ಗೆಳೆಯರು ಬಂದಿದ್ದಾರೆ. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ನೆನಪುಗಳ ಮಾತು ಮಧುರ ಇದು ನನ್ನ 3ನೇ ಸಿನಿಮಾ. ಎರಡು ಸಿನಿಮಾಗಳದ್ದು ಬೇರೆ ಬೇರೆ ಕೆಲಸ ನಡೀತಾ ಇದೆ, ಅದರದ್ದು ಮಾತು ಬೇಡ. ನೆನಪುಗಳ ಮಾತು ಮಧುರ ನಾನು ಇದು 2021 ನಲ್ಲಿ ಕಥೆ ಮಾಡ್ಕೊಂಡೆ. ಸೊ ನಂದು ವಿಶೇಷ ಏನಂದ್ರೆ, ನಾನು ಕಥೆಗಳನ್ನ ಚೆನ್ನಾಗಿ ಹೇಳ್ತೀನಿ. ನಾನು ಯಾವಾಗ್ಲೂ ಅನ್ಕೊಳ್ಳೋದು, ನಾನು ತುಂಬಾ ಸಿನಿಮಾ ವಿಮರ್ಶೆ ಪ್ರಚಾರ ಮಾಡ್ತಾ ಇರೋದ್ರಿಂದ ಕನ್ನಡ ಸಿನಿಮಾದಲ್ಲಿ 13 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ತುಂಬಾ ಸಿನಿಮಾಗಳು ನೋಡಿದಾಗ ಇದು ಯಾಕೆ ಹಿಂಗ್ ಮಾಡಿದ್ದಾರೆ, ಕೆಲವು ಬಡ್ಜೆಟ್ ಇರುತ್ತೆ, ಕೆಲವರು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ, ಈಗೋ ಇರುತ್ತೋ ಅಥವಾ ಸಿನಿಮಾ ಔಟ್ ಬಂದಾಗ ಬೇರೆ ತರ ಅಂತ ಇರುತ್ತೆ. ಹಾಗಂತ ಅವರು ತಪ್ಪು ಮಾಡಿದ್ದಾರೆ ಆ ತರ ಅದೆಲ್ಲ ನಾನು ಹೇಳಕ್ ಇಷ್ಟಪಡ್ತಾ ಇಲ್ಲ. ನಾನು ಯಾಕೆ ಪ್ರಯೋಗಾತ್ಮಕವಾಗಿ ಪ್ರಯೋಗ ಅಂತ ವರ್ಡ್ ಯೂಸ್ ಮಾಡ್ತೀನಿ ಅಂದ್ರೆ, ಒಬ್ಬ ನಿರ್ಮಾಪಕ ಅನ್ನೋದತ್ತ ಅವ್ನ್ ಕಷ್ಟಪಟ್ಟು ಅವ್ನ್ ಸಂಪಾದನೆ ಮಾಡಿರೋ ಹಣದಲ್ಲಿ ನಾವು ಯಾವುದೋ ಒಂದು ಒಳ್ಳೆ ಮೂಡ್ ನಲ್ಲಿ ಹೋಗ್ಬಿಟ್ಟು ಒಂದ್ ಸಿನಿಮಾ ಮಾಡ್ಬಿಡೋಣ ಅಂತ ಆಸೆ ತೋರಿಸಿ ಸಿನಿಮಾ ಮಾಡೋ ಜೈಮನ ನಂದಲ್ಲ. ನಾನು ಈ ಸಿನಿಮಾ ಮಾಡುವಾಗ ಅವ್ರಿಗೆ ಹೋಗಿ ಕಥೆ ಹೇಳ್ತೀನಿ ಸರ್, ಒಂದ್ ಸಿನಿಮಾ ಮಾಡೋಣ, ಅದೆಲ್ಲ ಏನು ನಡೀಲಿಲ್ಲ. ನನ್ನ ಹೊಸತರದರಲ್ಲಿ ಒಂದು ಪಾತ್ರ ಮಾಡಿದ್ರು ಸವೇಂದ್ರ ಸರ್, ನನ್ನ ಡೈರೆಕ್ಷನ್ ನೋಡ್ಬಿಟ್ಟು ಅವರೇ ಕರೆದು ನನಗೆ ಗಿಫ್ಟ್ ಆಗಿ ಈ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನೆನಪುಗಳ ಮಾತು ಮಧುರ ಇದು ವೆಬ್ ಸೀರೀಸ್ ಸ್ಟೈಲ್ ನ ಒಂದು ಸಿನಿಮಾ. ಇದರಲ್ಲಿ ಬೋಲ್ಡ್ ಕಂಟೆಂಟ್ ಇರುತ್ತೆ. ಹೀಗಾಗಿ ಕಲಾವಿದರಿಗೆ ತಾವೇನ್ ಮಾಡ್ತಾ ಇದೀವಿ ಅಂತ ಎಲ್ಲರಿಗೂ ನಾನು ಹೇಳಿದ್ರು ಕೂಡ ಅವ್ರಿಗೆ ಹೇಳ್ಕೊಳಕ್ ನಾಚಿಕೆನೂ ಆಗ್ಬೋದು. ಬೋಲ್ಡ್ ಅಂದ ತಕ್ಷಣನೇ ಅಶ್ಲೀಲತೆ ಅಂತ ಅಲ್ಲ. ನೀವು ಈ ಸಮಾಜದಲ್ಲಿ ದಿನ ಬೆಳಿಗ್ಗೆ ಆದ್ರೆ ಪೇಪರ್ ಟಿವಿನಲ್ಲಿ ನೋಡಿ ಒಂಥರ ಮರ್ಡರು, ಬಡ್ಡಿಗೆ ತಗೊಂಡ ಹೆಣ್ಮಕ್ಳಿಗೆ ಅತ್ಯಾಚಾರ, ಇತ್ತೀಚೆಗೆ ಎಷ್ಟು ಗಲೀಜು ನ್ಯೂಸ್ ಬರುತ್ತೆ ಅಂದ್ರೆ ತಾಯಿ ಮೇಲೆ ಅತ್ಯಾಚಾರ, ಆ ಲೆವೆಲ್ಲು ಬಂದ್ಬಿಟ್ಟಿದೆ ಸಮಾಜ. ನಾವು ಅವೆಲ್ಲ ತೋರ್ಸ್ಕೊಂಡು ಸಿನಿಮಾದಲ್ಲಿ ಹಣ ಮಾಡ್ಬೇಕು ಅಂತ ಆತರ ಅಲ್ಲ. ಇದರಲ್ಲಿ ಒಂದು 4 ವಿಚಿತ್ರ ಘಟನೆಗಳನ್ನ ಒಂದು ತೆರೆ ಮೇಲೆ ತಂದಿದ್ದೀನಿ. ಅದಕ್ಕೆ ಸಂಪೂರ್ಣವಾಗಿ ಒಂದು ಬೌಂಡ್ರಿ ತರ ಮಾಡ್ಕೊಂಡು ಸ್ನೇಹದ ಬಗ್ಗೆ ಹೇಳಿದ್ದೀನಿ, ಪ್ರೀತಿ ಬಗ್ಗೆ ಹೇಳಿದ್ದೀನಿ, ಒಬ್ಬ ಕಳ್ಳನ್ ಸ್ಟೋರಿ ಬರುತ್ತೆ, ಒಂದು ಸ್ವಾಪ ಕಥೆ ಬರುತ್ತೆ, ಇನ್ನೊಬ್ಬೊಂದು ಝೊಮ್ಯಾಟೊ ಡೆಲಿವರಿ ಬಾಯ್ ಕಥೆ ಹೇಳ್ತೀನಿ, ಇನ್ನೊಬ್ಬ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಒಂದ್ ಕಥೆ ಹೇಳ್ತೀನಿ, ಇನ್ನೊಬ್ಬ ಕುಬೇರಪ್ಪ ಅಂತ ಶ್ರೀಮಂತನ್ ಕಥೆ ಹೇಳ್ತೀನಿ. ಇವೆಲ್ಲ ಆಂಥಾಲಜಿ ಒಂದು ಸಂಕಲನ ಮಾಡಿ, ಅಂದ್ರೆ ನಮ್ಮ ಹಿರಿಯರು ಮೊದ್ಲೇನ್ ಮಾಡ್ತಾ ಇದ್ರು, 10 ಕಥೆ ಮಾಡಿ 10 ಜನ ಡೈರೆಕ್ಟರು, 7 ಕಥೆ ಅಂತ, ಈಗ ಪೆಂಟಗನ್ ಬಂದಿದೆ, ಕಥಾ ಸಂಗಮ ಅಂತ ಬಂದಿದೆ ರಿಷಬ್ ಶೆಟ್ಟಿದು, ಈ ತರ 7 ಕಥೆ 7 ಡೈರೆಕ್ಟರ್ಗಳು ಈ ತರ ಮಾಡ್ತಾ ಇದ್ರು. ನಾನು ಇಲ್ಲಿ ಬಡ್ಜೆಟ್ ಕೊರತೆ ಅಂತ ಅಲ್ಲ, ನಾನು ಅವ್ರಿಗೆ ಜಾಸ್ತಿ ಹೊರೆ ಬೀಳಬಾರದು ಅಂತ ನಾನು ಒಬ್ನೇ ಎಲ್ಲ ನಿಭಾಯಿಸಿದ್ದೀನಿ. ಕಥೆ, ಚಿತ್ರಕಥೆ, ಸಂಭಾಷಣೆ ಜೊತೆಗೆ ಕಡೆಗೆ ಹಾಡು ನಾನು ಶೂಟ್ ಮಾಡಾದ್ಮೇಲೆ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನನಗೆ ಇಷ್ಟು ಮಾತ್ರ ಸಾಕು ಅಂತ ನೃತ್ಯ ಸಂಯೋಜನೆ ಕೂಡ ನಾನೇ ಮಾಡಿದೆ. 2 ಕಲಾವಿದರು ಕೈ ಕೊಟ್ಟರು, ಸರಿ ಈಗ ಎಲ್ಲ ರೆಡಿ ಆಗಿದೆ, ಕಲಾವಿದ್ರು ಇಲ್ವಲ್ಲ ಅಂತ ನಾನು ಕೂಡ ಆಕ್ಟ್ ಮಾಡಿದ್ದೀನಿ. ಹೀಗಾಗಿ ಸಕಲ ಕಲಾವಲ್ಲವ ಇದೆಲ್ಲ ವಿಭಿನ್ನ ರೀತಿ ನಡೆದಿತ್ತು. ಸೊ ಇದನ್ನ DOP ಸ್ವಾಮಿ ಸರ್ ಅಂತ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹೆಲ್ಪಿಂಗ್ ಮೀನ್ಸ್ ನನ್ಗೆ ಏನ್ ಥಾಟ್ ಪ್ರೊಸೆಸ್ ಇತ್ತು ಅದನ್ನ ತೆರೆ ಮೇಲೆ ತರಕ್ಕೆ ತುಂಬಾ ಅವರು ಶ್ರಮ ಪಟ್ರು. ನಾವು ಹಗಲು ರಾತ್ರಿ ಮಾಡ್ತಾ ಇದೀವಿ, ಅಂದ್ರೆ ಪಕ್ಕಾ ಪ್ಲಾನ್ ತರ ಮಾಡ್ತಾ ಇದ್ವಿ ಶೂಟಿಂಗು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ರಾಜೀವ್ ಮಿಗ್ಲೂರು ಒಂದು ಅತ್ಯುತ್ತಮವಾದ ರಾಗ ಸಂಯೋಜನೆ ಕೊಟ್ಟಿದ್ದಾರೆ. ಆಮೇಲೆ ಕಾರ್ತಿಕ್ ಈಶ್ವರಾಚಾರಿ ಅಂತ ಅವರು ಸಂಕಲನ DA ಎಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ನಾವು ಪ್ರೊಡ್ಯೂಸರ್ ಎಲ್ಲ ನೋಡಿದ್ವಿ. ನನಗೂ ಭಯ ಇತ್ತು, ಎಲ್ಲಿ ಒಂದು ಎಳೆ ಮಿಸ್ ಆಯ್ತು ಅಂದ್ರೆ ಇದು ಬೇರೆ ತರ ಸಿನಿಮಾ ಆಗ್ಬಿಡುತ್ತೆ, ಆ ಒಂದು ಭಯ ಇತ್ತು. ಜೊತೆಗೆ ನನಗೆ ತುಂಬಾ ಹೆದರಿಸಿದವರು ಸೆನ್ಸಾರ್ ಅವರು. ಮೊನ್ನೆ ಒಂದು ಸಿನಿಮಾ ನೋಡಿದೆ, ಕನ್ನಡ ಸಿನಿಮಾ, ಮುಂದಿನ ವಾರ ರಿಲೀಸ್ ಆಗುತ್ತೆ. ಅದರಲ್ಲಿ ಬಳಕೆಯಾಗಿರೋ ಪದ ನೋಡ್ಬೇಕು, ಥ್ರೀಸಮ್, ತಿಗ ಮುಚ್ಕೊಂಡು ಹೋಗು, ಹುಡುಗಿರ್ ಕೈನಲ್ಲಿ, ಈ ತರ ಗಲೀಜ್ ಮಾತಿದೆ. ಅದಕ್ಕೆ ಬಾರಿ ಕೊಟ್ಟಿದ್ದಾರೆ. ನಾನು ಅವ್ರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ. ನಾವು ಹೊಸಬರು ಹೋದಾಗ 5 ಅವರ್ ಕೂರಿಸ್ಕೊಂಡಿದ್ದಾರೆ ನಮಗೆ ಸಿನಿಮಾದಲ್ಲಿ, ಕೇವಲ ಒಂದೇ ಒಂದು ವರ್ಡ್ ಥ್ರೀಸಮ್ ಅಂತ ಇದೆ. ನನ್ನ ಸಿನಿಮಾದಲ್ಲೂ ಎಲ್ಲೂ ಹೆಣ್ಮಕ್ಳು ಮೈ ಕಟ್ ತೋರಿಸೋದು, ಗಲೀಜ್ ದೃಶ್ಯಗಳು, ಅಮ್ಮನ ಏನು ಇಲ್ಲ. ಕಥೆ ವಿಚಿತ್ರವಾಗಿದೆ, ಅವ್ರಿಗೂ ಗಾಬರಿ, ಏನಿದು ಈ ತರ ಇದೆ ಅಂತ. ಯಾಕಂದ್ರೆ ನಾವು ಪದೇ ಅದೇ ತರ ಹೊಡಿ ಹೀರೋಯಿಸಮ್ ಅದೇ ತರ ಮಾಡ್ಕೊಂಡಿರಕ್ಕಾಗಲ್ಲ. ಕಂಟೆಂಟ್ ಸಿನಿಮಾ ಅಂದಾಗ ಕಂಟೆಂಟ್ ಹೋಗ್ಬೇಕು. ಇಲ್ಲ, ಅವ್ರಿಗೆ ಬಾರಿ ಕೊಟ್ಟಿದ್ದಾರೆ.
ಹ್ಮ್ ಅದು ಏನು ಮಾಡಕ್ಕಾಗಲ್ಲ. ಹೌದು, ನನಗೆ 5 ಅವರ್ ಕಾರ್ಸ್ಕೊಂಡು ಕೊಡೋದೇ ಇಲ್ಲ ಅಂತಾರೆ. ಇದು ಏನೇನೋ ಇದಾಯ್ತು. ಕಡೆಗೆ ನಾನು ಹೇಳ್ದೆ, ಕನ್ನಡ ಸಿನಿಮಾಗಳಿಗೆ ನೀವೇ ಸಾಯಿಸ್ತಾ ಇದ್ದೀರಾ, ಮೊದ್ಲೇ ಜನ ಬರ್ತಾ ಇಲ್ಲ. ನಾವ್ ಏನೋ ಒಂದು ಹೊಸ ಟ್ರೈ ಮಾಡ್ತಾ ಇರುವಾಗ, ಹೊಸ ಕಲಾವಿದರ ಹಾಕೊಂಡು ಏನೋ ಒಂದು ನಮ್ಮಲ್ಲೂ ತಪ್ಪಿರುತ್ತೆ. ಆ ತಪ್ಪು ಇಟ್ಕೊಂಡು ಇರೋ ಬಡ್ಜೆಟ್ ನಲ್ಲಿ ಹೊಸ ಕಲಾವಿದರ ಹತ್ರ ಕೆಲಸ ತೆಕ್ಕೊಂಡು ಒಂದ್ ಸಿನಿಮಾ ಅಂತ ಒಂದು ಕನ್ಸ್ನ ಈಡೇರಿಸ್ಕೊಳಕ್ ಹೋದಾಗ, ಆ ತರ ಬಂದಾಗ ನಿಜವಾಗ್ಲೂನು ಒಂಥರ ಬೇಜಾರಾಗ್ಬಿಡುತ್ತೆ. ಇದೇ 3 ತಿಂಗಳಿಂದ ನಾನು ಸುಮ್ಮನಾಗ್ಬಿಟ್ಟೆ, ಇದೇನೇ ಹಿಂಗಾಗುತ್ತೆ ಅಂತ. ಕಡೆಗೆ ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಸಿನಿಮಾ ನೋಡಿದ್ರು. ಅವ್ರಿಗೆ ತುಂಬಾ ಖುಷಿ ಆಯ್ತು. ಏನು ಇಲ್ವಲ್ಲ ಇದರಲ್ಲಿ, ಮತ್ತೆ ಯಾಕೆ ಅಂತ ಅವ್ರಿಗೆ ಅನ್ಸು. ಅವಾಗ ನನಗೆ ಧೈರ್ಯ ಬಂತು. ಹಾಗೆ ಕರೆಕ್ಟ್ ಆಗಿ ಇವತ್ತು ಅವ್ರ ಬರ್ತ್ಡೇ ದಿವಸನೇ ನಾನು ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಶುರು ಮಾಡಿದ್ದೆ. ಸೊ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದೆ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡೋಣ ಅಂತ. ನೆನಪುಗಳ ಮಾತಂಬುದರ ನಾನು ಇಲ್ಲ ಅದು ಮಾಡ್ಬೇಡ. ಸೊ ಇಷ್ಟು ನಮ್ಮ ಕಥೆ. ನೆನಪುಗಳ ಮಾತು ಮಧುರ ಚಿತ್ರಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಇರ್ಲಿ. ಈ ಅಬ್ಬರದ ಕಾಂತಾರ ಸ್ಟೈಲು, KGF ಸ್ಟೈಲು, ಬೇರೆ ಬೇರೆ ಭಾಷೆಯ ದೊಡ್ಡ ದೊಡ್ಡ ಬಡ್ಜೆಟ್ ಸಿನಿಮಾಗಳು ಈಗ ಬರ್ತಾನೆ ಇದೆ. ಅದರಲ್ಲಿ ನಮ್ಮ ಚಿನ್ಕುರ್ಳಿ ಅಂತ ಹೊಸ ಕಲಾವಿದರ ಒಂದು ಪರಿಶ್ರಮದಿಂದ ಒಂದು ಚಿಕ್ಕ ಕಂಟೆಂಟ್ ಸಿನಿಮಾ ಇದು. ಎಂಜಾಯ್ ಮಾಡಬಹುದು. ಪ್ರತಿ 25 ನಿಮಿಷಕ್ಕೆ ಒಂದೊಂದು ಕಥೆ ಬರುತ್ತೆ. ನಿಮ್ಗೆಲ್ಲೂ ಬೋರ್ ಆಗಲ್ಲ. ಹಾಡು ಚೆನ್ನಾಗಿದೆ. ಸೊ ಎಲ್ಲಾ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಪ್ರೊಡ್ಯೂಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ವಿಶೇಷ ಪತ್ರ ನಾನೇನು ಸೃಷ್ಟಿ ಮಾಡಿಲ್ಲ. ಅವ್ರಿಗೆ ಆ ವಯಸ್ಸಿಗೆ ತಕ್ಕನಾದ ಅವರು ಪಾತ್ರ ಇರುತ್ತೆ. ಕಥೆಗೆ ತಕ್ಕನಾದ 2 ಹಾಡಿದೆ ಅವ್ರಿಗೆ. ಅವ್ರು ಪ್ರೊಡ್ಯೂಸರ್ ಅಂತ ನನ್ನ ಹತ್ರ ಬಂದ್ ಕಥೆ ಕೇಳಲಿಲ್ಲ. ಯಾರ್ ಹೀರೋಯಿನ್, ಯಾರ್ ಆಕ್ಟರ್ ಏನು ಕೇಳಲಿಲ್ಲ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಕೇಳ್ತಾರೆ. ಆಲ್ಮೋಸ್ಟ್ ಮೊದಲೇ ವಿಚಾರ ಅವ್ರ ಎಲ್ಲಾನು ಇಲ್ಲಿವರೆಗೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ನಾನು ಕೂಡ ಉಳಿಸ್ಕೊಂಡಿದ್ದೀನಿ. ಅವ್ರಿಗೆ 1 ರೂಪಾಯಿನೂ ಹೆಚ್ಚು ಕಡಿಮೆ ಆಗ್ತೀರಾ, ಯಾವ 1 ರೂಪಾಯಿನೂ ಮೋಸ ಆಗ್ದಿರುತ್ತೆ ನೋಡಿ ಅವ್ರ ಸಾರಥಿ ಆಗಿದ್ದೀನಿ. ಯಾಕಂದ್ರೆ ಸಿಕ್ಕಿದ್ರೆ ಇನ್ನೊಂದು ಅವಕಾಶ ಸಿಗ್ಲಿ, ಇಲ್ಲ ಅಂದ್ರೆ ಬೇಡ, ನಾವು ಇದು ಮಾಡ್ಕೊಳ್ಳೋದು ಬೇಡ ಅಂತ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ. ನಮ್ ಕಥೆ ಡಿಸೆಂಬರ್ ನಲ್ಲಿ. ಸರ್ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಅಥವಾ ಫ್ಲಾಶ್ ಬ್ಯಾಕ್ ಅದು ಇದು ಹಾವು ಏನು ಇರಲ್ಲ. ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಇದು ಸಿನಿಮಾ ಸರ್. ನಾವು ಅಂದ್ಕೊಂಡಿರೋದು 4 ಜನದ್ದು ಸ್ನೇಹದ ಬಗ್ಗೆ ಹೇಳ್ತೀನಿ. 4 ಹೀರೋಗಳು ಇರ್ತಾರೆ. ಆ ಹೀರೋಗಳ ಮುಖಾಂತರ ಒಂದು ಕಥೆ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಒಬ್ಬ ವಿಲನ್ ಎಂಟ್ರಿ ಕೊಡ್ತಾನೆ, ಅದಕ್ಕೆ ಇನ್ನೊಬ್ಬ ಸಬ್ ವಿಲನ್ ಬರ್ತಾನೆ. ಅವ್ರೆಲ್ಲರಿಗೂ ಪ್ರಾಯಶ್ಚಿತ ಆಗ್ಲೇಬೇಕಲ್ಲ. ಸಿನಿಮಾ ಅಂದ್ಮೇಲೆ ಅಲ್ಲ, ಲೈಫ್ ಅಂದ್ರೂ ಪ್ರಾಯಶ್ಚಿತ ಆಗ್ಲೇಬೇಕು. ಯಾರೋ ಒಂದು ಜೋಡಿ ಉಳ್ಕೊಳ್ಳುತ್ತೆ. ಅವ್ರ ಮುಂದೆ ಏನಾಗುತ್ತೆ ಪಾರ್ಟ್ 2 ನಿರೀಕ್ಷಿಸಿ. ಅತಿ ಶೀಘ್ರದಲ್ಲೇ ಶುರು ಮಾಡೋಣ, ಅದರಲ್ಲಿ ಸಮಸ್ಯೆ ಇಲ್ಲ. ಸೊ ನನ್ನ ಮಾತು ಇಷ್ಟಿರ್ಲಿ. ಸೊ ಮುಂದೆ ನಿಮ್ಮೆಲ್ಲರಿಗೂ ಸಿನಿಮಾ ತೋರಿಸಿ ನಾನು ರಿಲೀಸ್ ಮಾಡ್ತೀನಿ. ಡಿಸೆಂಬರ್ ನಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸರ್ ಹೇಳಿದ್ದಾರೆ. ಸೊ ಡಿಸೆಂಬರ್ ನಲ್ಲಿ ಬಂದ್ಬಿಡೋಣ ಅಂತ ಒಂದು 2 ಡೇಟ್ ಇಟ್ಕೊಂಡಿದೀನಿ. ಅದಕ್ಕೆ ಇವ ಡೇಟ್ ಎಲ್ಲ ಅನೌನ್ಸ್ ಮಾಡ್ತಾ ಇಲ್ಲ. ಸೊ ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ. ನೋಡೋಣ.